ಎಲ್ಲರಿಗೂ ನಮಸ್ಕಾರ. ಇವತ್ತು ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡೋಣ. ರಿಷಬ್ ಶೆಟ್ಟಿ ಅವರೇ, ನಿಮಗೆ ನೇರವಾಗಿ ಒಂದು ಪ್ರಶ್ನೆ. ನಿಮ್ಗೆ ಗೊತ್ತಿರ್ಬೋದು, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅಂತ. ನೀವು ಅವತ್ತಿನ ದಿನದ ಒಂದು ಇಂಟರ್ವ್ಯೂ ಅಲ್ಲಿ ನೀವು ಪ್ರಧಾನಿ ಮೋದಿ ಅವರನ್ನ ನಾಯಕ, ಅದ್ಭುತ ನಾಯಕ ಅಂತ ಹೇಳ್ತೀರಿ. ರಾಹುಲ್ ಗಾಂಧಿ ಅಂದಾಗ ನೋ ಐಡಿಯಾ ಅಂತೀರಿ. ದೆನ್ ವಾಟ್ ಈಸ್ ಯುವರ್ ಐಡಿಯಾ ಅನ್ನೋದು ಇವತ್ತಿನ ಜನರ ಪ್ರಶ್ನೆ. ಇವತ್ತು ನಿಮ್ಮನ್ನ ಕರ್ನಾಟಕದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಮಲೆನಾಡು ಹಾಗೂ ಕರಾವಳಿಯ ಪ್ರವಾಸೋದ್ಯಮ ರಾಯಭಾರಿಯಾಗಿ ತಮ್ಮನ್ನು ನೇಮಕ ಮಾಡಿರ್ತಾರೆ. ಅದು ಸಂತೋಷದ ವಿಚಾರನೇ, ಯಾಕಂದ್ರೆ ನೀವು ರಾಯಭಾರಿ ಆಗೋದ್ರಲ್ಲಿ ನಮ್ಗೇನು ಬೇಸರ ಇಲ್ಲ. ಆದ್ರೆ ನಿಮ್ಮ ಐಡಿಯಾಲಜಿ ಏನು? ವಾಟ್ ಈಸ್ ಯುವರ್ ಐಡಿಯಾಲಜಿ? ಯಾಕಂದ್ರೆ ಬಿಕಾಸ್ ಯು ಹ್ಯಾವ್ ನೋ ಐಡಿಯಾ ಅಬೌಟ್ ರಾಹುಲ್ ಗಾಂಧಿ ಅಂದಾಗ ನಿಮಗೆ ಬೇರೆನೆ ಐಡಿಯಾಲಜಿ ಇದೆ ಅನ್ನುವಂಥದ್ದು ಅಲ್ಲಿ ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ನೀವು ನೋ ಐಡಿಯಾ ಅಂದಿದ್ರಲ್ಲಿ ನಮ್ಗೇನ್ ಬೇಸರ ಇಲ್ಲ, ಬಿಕಾಸ್ ನೀವು ತಿಳ್ಕೊಳ್ಳಿಲ್ಲ ಹೂ ಇಸ್ ರಾಹುಲ್ ಗಾಂಧಿ ಅನ್ನುವಂಥದ್ದು. ಅಂಡ್ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ನೀವು ಕಾಂಗ್ರೆಸ್ ಸರ್ಕಾರವನ್ನ ಹೋಗಿ ಯಾವ ಮುಖ ಇಟ್ಕೊಂಡು ಅಪ್ರೋಚ್ ಮಾಡಿದ್ರಿ ನನ್ನನ್ನು ರಾಯಭಾರಿ ಮಾಡಿ ಅಂತ? ಖಂಡಿತವಾಗಿಯೂ ಅವರೇ ಬಂದು ನಿಮ್ಮನ್ನಂತೂ ಖಂಡಿತ ಕರೆಯಲ್ಲ, ನೀವೇ ಆಗ್ಬೇಕು ಬನ್ನಿ ಅನ್ನುವಂತಹ ಪ್ರಪೋಸಲ್ ಅನ್ನಂತೂ ಕರ್ನಾಟಕ ಸರ್ಕಾರ ಖಂಡಿತ ಇಟ್ಟಿರಲ್ಲ. ಇಟ್ಟಿದ್ರೂ ಕೂಡ ನೀವು ಹೇಳ್ಬೋದಿತ್ತು, ಇಲ್ಲ ನನಗೆ ನಿಮ್ಮ ಸಿದ್ಧಾಂತದಲ್ಲಿ ಐಡಿಯಾ ಇಲ್ಲ, ಸೊ ನಾನು ನಿಮ್ಗೆ ಯಾವ ರೀತಿನೂ ಸಹಕಾರ ಕೊಡಕ್ ಆಗಲ್ಲ ಅನ್ನುವ ಮಾತುಗಳನ್ನ ನೀವು ತಿಳಿಸ್ಬೋದಿತ್ತು. ಅಧಿಕಾರದ ಆಸೆಗೆ ಬಿದ್ರ, ಪವರ್ ಬೇಕು ಅಥವಾ ಇನ್ನೇನೋ ಒಂದು ಬ್ಯಾಕಪ್ ಬೇಕು ಅಂತ ಹೇಳಿ ಆಸೆ ಪಟ್ರ ರಿಷಬ್ ಶೆಟ್ಟಿ ಅವರು? ನೀವು ಇವತ್ತು ನೋಡಿ, ಇಡೀ ಕರ್ನಾಟಕದಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಉನ್ನತ ಸ್ಥಾನದಲ್ಲಿರುವಂತವ್ರು, ಪವರ್ ಅಲ್ಲಿರುವಂತವ್ರು ಮರ್ತೋಗ್ಬಿಡ್ಬೋದು, ಆದ್ರೆ ಕಾರ್ಯಕರ್ತರು ಯಾವತ್ತೂ ಮರೆಯಲ್ಲ. ಒಂದು ಸಿದ್ಧಾಂತವನ್ನ ಅವರು ಮೈಗೂಡಿಸ್ಕೊಂಡಿದ್ದಾರೆ ಅಂತಂದ್ರೆ ಬಹಳ ಅಲರ್ಟ್ ಆಗಿರ್ತಾರೆ. ಇವತ್ತೇನು ನೀವು ಈ ರಿಷಬ್ ಶೆಟ್ಟಿ ಅವರನ್ನ ಕರೆದು ಈ ಅಧಿಕಾರವನ್ನ ಅಥವಾ ಈ ಗೌರವವನ್ನ ಅಥವಾ ಈ ಒಂದು ಜವಾಬ್ದಾರಿಯನ್ನ ವಹಿಸಿದಿರಿ, ಖಂಡಿತವಾಗಿಯೂ ಇದು ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಸಮಾಧಾನವನ್ನ ಉಂಟು ಮಾಡಿದೆ. ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ, ಒಂದು ಐಡಿಯಾನೇ ಇಲ್ಲದೆ ಇರುವಂತವ್ರನ್ನ, ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಐಡಿಯಾಲಜಿ ಗೊತ್ತಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಹೇಗೆ ನೀವು ಈ ರೀತಿಯಾದ ಒಂದು ರಾಯಭಾರಿಯನ್ನಾಗಿ ಮಾಡಿದ್ರಿ ಅಂತ. ಒಮ್ಮೆ ಮೈಸೂರು ಸ್ಯಾಂಡಲ್ ಸೋಪ್ ವಿಚಾರ ಬರುವಾಗ ತಮನ್ನಾ ಭಾಟಿಯಾ ಅವರನ್ನ ಮಾಡಿದಾಗ ಕನ್ನಡತಿ ಅಲ್ಲದವರನ್ನ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಎತ್ತಿದ್ರು. ಅದು ಜೆನ್ಯೂನ್ ಆಗಿತ್ತೋ ಅಥವಾ ಇರ್ಲಿಲ್ವೋ, ಇಲ್ಲ ಅವರನ್ನ ಹಾಕಿದ್ರೆ ಒಳ್ಳೇದು ಅಂತ ಹೇಳಿ ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ, ಅವರೇ ಮುಂದುವರಿತಾ ಇದ್ದಾರೆ ಇವತ್ತು. ಇಟ್ಸ್ ಓಕೆ. ಇಲ್ಲ ಅವ್ರನ್ನ ತೆಗೆದ್ರ? ಇಲ್ಲ. ಆದ್ರೆ ಇಲ್ಲಿ ರಿಷಬ್ ಶೆಟ್ಟಿ ಅವ್ರ ವಿಚಾರ ಬರುವಾಗ ಅವರು ಕರ್ನಾಟಕದವರೇ ಆದ್ರೂ ಕೂಡ ನಿಮ್ಮ ಆಯ್ಕೆ ಯಾಕೆ ಸರಿ ಇಲ್ಲ ಅನ್ನುವಂಥದ್ದನ್ನ ಜನ ಹೇಳ್ತಾ ಇದ್ದಾರೆ, ನಿದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ. ಸೊ ಅಥವಾ ರಿಷಬ್ ಶೆಟ್ಟಿ ಅವರು ಅದಾದ್ಮೇಲೆ ಯಾವ್ದಾದ್ರು ಕ್ಷಮೆ ಕೇಳಿದಾರ ರಾಹುಲ್ ಗಾಂಧಿ ಅವರನ್ನ, ಅಥವಾ ಏನೋ ನಾನೊಂದು ಮಾತಿನ ಬರದಲ್ಲಿ ಹೇಳ್ಬಿಟ್ಟೆ ಅಂತಾನೋ? ಇಲ್ಲ, ನಥಿಂಗ್ ಆಸ್ ಸಚ್. ಐ ಹ್ಯಾವ್ ನೋ ಐಡಿಯಾ. ನಿಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ, ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರವರು, ಆ ನಾಯಕರ ಬಗ್ಗೆನೇ ಐಡಿಯಾ ಇಲ್ಲದೆ ಇರುವಾಗ ನೀವು ಮತ್ತೆಷ್ಟು ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತೀರಿ ಅನ್ನೋದು ಪ್ರಶ್ನೆ. ರಿಷಬ್ ಶೆಟ್ಟಿ ಅವರೇ, ನೀವು ಅಧಿಕಾರಕ್ಕೋಸ್ಕರನೋ ಅಥವಾ ಇನ್ಯಾವುದೋ ಒಂದು ಆಸೆಗೆ ಬಿದ್ದು ಬಂದು ತಗೊಳ್ಳೋದಲ್ಲ. ಯು ವೆಯ್ಟ್ ಫಾರ್ ಯುವರ್ ಟರ್ಮ್. ನಿಮ್ಮ ಐಡಿಯಾಲಜಿ ಏನಿದೆ, ಆ ಐಡಿಯಾಲಜಿ ಇರೋ ಸರ್ಕಾರ ಇರೋ ಕಡೆ ಹೋಗಿ ನೀವು ಯಾವುದೋ ಒಂದು ಅಧಿಕಾರವನ್ನ ತಗೊಂಡ್ರೆ ಅಟ್ಲೀಸ್ಟ್ ಏನೋ ನೀವು ಹೌದಪ್ಪ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ನಿಮ್ಮನ್ನು ಅವತ್ತು ಸಂಭ್ರಮಿಸಿದ ಜನ ಇವತ್ತು ಏನಂತ ಅನ್ಕೊಳ್ಬೇಕು ನಿಮ್ಮ ಬಗ್ಗೆ? ಅವರು ಕೂಡ ಇವತ್ತು ವಿರೋಧ ಮಾಡ್ತಾ ಇರ್ಬೋದು, ಏನಪ್ಪ ಹೋಗ್ಬಿಟ್ಟು ಈ ತರ ರಿಷಬ್ ಶೆಟ್ಟಿ ಅವರು ಅಲ್ಲೋಗ್ಬಿಟ್ಟಿದಾರಲ್ಲ ಅಂತ ಹೇಳಿ. ಆದ್ರೆ ಅಧಿಕಾರ ಅಂತ ಬರುವಾಗ ಈ ರೀತಿಯಾಗಿ ಪ್ಲೇಟ್ ಚೇಂಜ್ ಮಾಡುವಂತ ಕೆಲಸ ಮಾಡಬಾರ್ದು. ನಾಳೆ ದಿನ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾ ಇರ್ತಾರೆ. ಇಲ್ಲಿ ಕರ್ನಾಟಕ ಸರ್ಕಾರನೇ ಇರೋದು, ಅವರು ಕಾಂಗ್ರೆಸ್ ನಾಯಕರು,
ಅವ್ರು ಬರುವಾಗ ನೀವು ಅವರಿಗೆ ಎಷ್ಟು ಗೌರವ ಕೊಡ್ತೀರಿ ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗತ್ತಲ್ವಾ? ಈ ರೀತಿಯಾದ ದ್ವಂದ್ವ ಇರುವಾಗ ನೀವು ಈ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಳ್ಳುವಂಥದ್ದು ಮುಜುಗರಕ್ಕೆ ಈಡು ಮಾಡತ್ತೆ. ನಿಮ್ಮನ್ನೇ ರಿಷಬ್ ಶೆಟ್ಟಿ ಅವರೇ, ನಿಮ್ಮನ್ನೇ ಮುಜುಗರಕ್ಕೆ ಈಡು ಮಾಡತ್ತೆ. ನಾಳೆ ದಿನ ಕರಾವಳಿಗೆ ಬಂದ್ರಪ್ಪ ರಾಹುಲ್ ಗಾಂಧಿ ಅವರು ಯಾವ್ದೋ ಒಂದು ವಿಚಾರಕ್ಕೆ, ನೀವೇ ಹೋಗಿ ಬೊಕ್ಕೆ ಕೊಟ್ಟು ರಿಸೀವ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಯು ಹ್ಯಾವ್ ನೋ ಐಡಿಯಾ ಅಬೌಟ್ ರಾಹುಲ್ ಗಾಂಧಿ. ಈ ಕಾರಣಕ್ಕೆ ನೀವು ಹೋಗಿ ಯಾವ ಮುಖ ಇಟ್ಕೊಂಡು ರಿಸೀವ್ ಮಾಡ್ಕೊಳ್ತೀರಿ? ಒಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿ ನೆಕ್ಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೋ ಉಡುಪಿಯಲ್ಲಿಯೋ ಎಲ್ಲೋ ಒಂದು ಕಡೆ ಆರ್ಗನೈಸ್ ಮಾಡಿದಾಗ ನೀವು ಯಾವ ಮುಖ ಇಟ್ಕೊಂಡು ಹೋಗಿ ಅವರನ್ನ ರಿಸೀವ್ ಮಾಡ್ಕೊಂಡು ಕರ್ಕೊಂಡು ಬರ್ತೀರಿ? ಒಬ್ಬ ವ್ಯಕ್ತಿಗೆ ಅಷ್ಟು ದೊಡ್ಡ ವೇದಿಕೆಯಲ್ಲಿ ನೀವು ಒಬ್ರು ಸೆಲೆಬ್ರಿಟಿಯಾಗಿ ನೋ ಐಡಿಯಾ ಅಂತ ಹೇಳಿದ್ದೀರಿ. ಹೇಳಿದ ಮೇಲೆ ಈಗ ನೀವು ಗೆಟ್ ಆನ್ ಐಡಿಯಾ ಅಂತ ಹೇಳಿ ಒಂದು ಐಡಿಯಾ ತಗೊಳ್ಬೇಕಾಗತ್ತೆ. ಒಂದು ಐಡಿಯಾ ತಗೊಳ್ಬೇಕು ಅಂತಂದ್ರೆ ನೀವೀಗ ಒಂದು ಸ್ಟೇಟ್ಮೆಂಟ್ ಕೊಡಬೇಕು. ಹೌದಪ್ಪ, ಅವತ್ತೇನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನು ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ದೆ. ಈಗ ನಾನು ಕಾನ್ಶಿಯಸ್ಲಿ ನಾನು ಅವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಐಡಿಯಾ ಮಾಡಿ ಆ ಐಡಿಯಾ ಮುಖಾಂತರ ನಾನು ಅವರನ್ನ ಅರ್ಥ ಮಾಡ್ಕೊಂಡಿದ್ದೇನೆ. ಸೊ ಐ ಸಪೋರ್ಟ್ ರಾಹುಲ್ ಗಾಂಧಿ ಅಂಡ್ ಕಾಂಗ್ರೆಸ್ ಐಡಿಯಾಲಜಿ, ಅಥವಾ ಏನು ಭಾರತದ ಸಂವಿಧಾನವನ್ನ ನಾನು ಗೌರವ ಕೊಡ್ತೇನೆ, ಇಲ್ಲಿನ ಜನರಿಗೆ ನಾನು ಏನು ಗೌರವ ಕೊಡ್ತೇನೆ ಅಂತ ಹೇಳಿ, ಏನೋ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನು ಹೇಳಿ ನೀವು ಸ್ಟೇಟ್ಮೆಂಟ್ ಕೊಟ್ಟು ಆ ನಂತರ ಈ ಜವಾಬ್ದಾರಿಯನ್ನು ನೀವು ತಗೊಂಡ್ರೆ ಬಹಳ ಒಳ್ಳೇದು. ಇಫ್ ನಾಟ್, ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇರುವ ರೀತಿ ನೋಡಿದ್ರೆ ಇದು ಬೇರೆನೇ ಒಂದು ಹಂತಕ್ಕೆ ಹೋಗ್ತದೇನೋ ಅಂತ ಅನಿಸ್ತದೆ. ಯಾಕಂದ್ರೆ ಅಧಿಕಾರಕ್ಕೆ ಆಸೆ ಪಡುವವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ. ಅವರಷ್ಟಕ್ಕೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಧಿಕಾರಕ್ಕೆ ಬಂದಾಗ ಪಕ್ಷ ಕೂಡ ಆಗಿರ್ಬೋದು, ಪಕ್ಷ ಕಟ್ಟಕ್ಕೆ ಕಾರ್ಯಕರ್ತರು ಬೇಕು, ಪಕ್ಷವನ್ನು ಕಟ್ಟಿ ಬೆಳೆಸಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಾಗ ನೀವು ಬೇರೆ ಐಡಿಯಾ ಇರೋರನ್ನ, ಬೇರೆ ಐಡಿಯಾಲಜಿ ಇರೋರನ್ನ ಕರ್ಕೊಂಡು ಬಂದು ನೀವು ರಾಯಭಾರಿಗಳನ್ನು ಮಾಡೋದು, ಅಧಿಕಾರದಲ್ಲಿ ಕೂರಿಸೋದು, ಇದನ್ನೆಲ್ಲ ನೋಡುವಾಗ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವಾಗತ್ತೆ. ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ಪಕ್ಷದ ಹೃದಯ. ಆ ಹೃದಯಕ್ಕೆ ನೀವು ಚುಚ್ಚುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅರ್ಥ ಮಾಡ್ಕೊಳ್ಬೇಕಲ್ವಾ? ಸೊ ಪಕ್ಷವನ್ನ ಕಟ್ಟಕ್ಕೆ ಯಾರನ್ನ ನೀವು ಮೆಟ್ಲುಗಳಾಗಿ ಬಳಸ್ಕೊಂಡಿರ್ತೀರಾ, ಯಾರು ನಿಮಗೋಸ್ಕರ ಹೋರಾಟ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಫೀಲ್ಡ್ ಅಲ್ಲಿ ಹೋರಾಟ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿರ್ತಾರೆ, ನೀವುಗಳು ಅವರ ಮನಸ್ಸಿಗೆ ನೋವು ಮಾಡೋದನ್ನ ಅಟ್ಲೀಸ್ಟ್ ಕಡಿಮೆ ಮಾಡಬೇಕು. 100 ಕೇಸ್ಗಳನ್ನ ಹಾಕಿಸ್ಕೊಂಡಿರ್ತಾರೆ, 10 ಸತಿ ಪೊಲೀಸ್ ಸ್ಟೇಷನ್ಗೆ ಓಡಾಡಿರ್ತಾರೆ ನೀವ್ ಅಧಿಕಾರಕ್ಕೆ ಬರ್ಲಿ ಅಂತ. ಇವತ್ತು ಐ ಹ್ಯಾವ್ ನೋ ಐಡಿಯಾ ಅಬೌಟ್ ರಾಹುಲ್ ಗಾಂಧಿ ಅಂದವ್ರನ್ನ ಕರ್ಕೊಂಡು ಬಂದು ರಾಯಭಾರಿ ಮಾಡಿದಾಗ ಯು ಆರ್ ಆನ್ಸರಬಲ್ ಟು ಕಾರ್ಯಕರ್ತಾಸ್, ಕಾಂಗ್ರೆಸ್ ಕಾರ್ಯಕರ್ತಾಸ್ ಅಂತ ಹೇಳ್ತಾ, ಹೌದು ಅನ್ಸಿದ್ರೆ ಕಾಂಗ್ರೆಸ್ ಕಾರ್ಯಕರ್ತರೆ ಥ್ರೂಔಟ್ ಕರ್ನಾಟಕ ಶೇರ್ ಮಾಡ್ಕೊಳ್ಳಿ, ಜೊತೆಗೆ ಅರ್ಥ ಮಾಡ್ಕೊಳ್ಳಿ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದು ತಲುಪಿದೆ ಅನ್ನುವಂಥದ್ದು. ನಾಯಕರಿಗೆ ಗೊತ್ತಾಗ್ಲಿ, ಅಟ್ಲೀಸ್ಟ್ ನಾಯಕರಿಗೆ ಪಾಪ ಅಬ್ಸರ್ವ್ ಮಾಡಿರಲ್ಲ, ಅವರು ಗೊತ್ತಿರೋದಿಲ್ಲ, ಅಟ್ಲೀಸ್ಟ್ ಅವ್ರ ಗಮನಕ್ಕೆ ತರುವಂತಹ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಥ್ಯಾಂಕ್ ಯು ಫ್ರೆಂಡ್.